ಬಿಜೆಪಿಯ 3ನೇ ಪಟ್ಟಿ ರಾಜ್ಯದ 2ನೇ ಪಟ್ಟಿ ನಾಳೆ ಬಿಡುಗಡೆಯಾಗಬಹುದು. ನಾಳೆ ನನ್ನ ಹೆಸರು ಅಧಿಕೃತವಾಗಿ ಘೋಷಣೆ ಆಗಬಹುದು. ಬೆಳಗಾವಿಯಿಂದ ಸ್ಪರ್ಧೆ ಮಾಡೋದಕ್ಕೆ ನಾನು ಈಗಾಗಲೇ ಒಪ್ಪಿಗೆ ಕೊಟ್ಟಿದ್ದೇನೆ ಅಂತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾವೇರಿ ಅಥವಾ ಧಾರವಾಡದಿಂದ ಟಿಕೆಟ್ ಸಿಗಬಹುದು ಅಂತಕ್ಕಂಥ ನಿರೀಕ್ಷೆ ಇತ್ತು, ಬಟ್ ಅದಾಗಲಿಲ್ಲ. ಕೊನೆಗೆ ಈಗ ಬೆಳಗಾವಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಜಗದೀಶ್ ಶೆಟ್ಟರ್ ಅವರು ಒಪ್ಪಿದ್ದಾರೆ. ಅಂಡ್ ಹೈಕಮಾಂಡ್ ಲೆವೆಲ್ನಲ್ಲಿ ಅದು ಮಾತುಕತೆ ಕೂಡ ಆಗಿದೆ ಅಂತಕ್ಕಂಥ ವಿಶ್ವಾಸ ಜಗದೀಶ್ ಶೆಟ್ಟರ್ ಅವರದ್ದು. ಈಗ ಮ್ಯಾಲೆ ವರಿಷ್ಠರು ಈಗಾಗಲೇ ನನಗೆ ಹೇಳ್ಬಿಟ್ಟಿದ್ದಾರೆ. ನಾನು ಒಪ್ಪಿ ತೊಗೊಳ್ಳೋದಷ್ಟೇ ಇತ್ತು, ಒಪ್ಪಿನೂ ಕೊಟ್ಟಿದ್ದೀನಿ. ಬಹುಶಃ ಥರ್ಡ್ ಲಿಸ್ಟ್ ನಾಳೆ ಅನೌನ್ಸ್ ಮಾಡ್ಬೋದು ಅಂತ ಇದೆ ನಂಗೆ ಮಾಹಿತಿ. ಥರ್ಡ್ ಲಿಸ್ಟ್ ಅನೌನ್ಸ್ ಮಾಡಿದಾಗ ಅಧಿಕೃತವಾಗಿ ಡಿಕ್ಲೇರ್ ಮಾಡ್ತಾರೆ. ಇಲ್ಲ, ಈಗ ಮ್ಯಾಲೆ ವರಿಷ್ಠರು ಈಗಾಗಲೇ ನನಗೆ ಹೇಳ್ಬಿಟ್ಟಿದ್ದಾರೆ. ನಾನು ಒಪ್ಪಿ ತೊಗೊಳ್ಳೋದಷ್ಟೇ ಇತ್ತು, ಒಪ್ಪಿನೂ ಕೊಟ್ಟಿದ್ದೀನಿ. ಬಹುಶಃ ಥರ್ಡ್ ಲಿಸ್ಟ್ ನಾಳೆ ಅನೌನ್ಸ್ ಮಾಡ್ಬೋದು ಅಂತ ಇದೆ ನಂಗೆ ಮಾಹಿತಿ. ಥರ್ಡ್ ಲಿಸ್ಟ್ ಅನೌನ್ಸ್ ಮಾಡಿದಾಗ ಅಧಿಕೃತವಾಗಿ ಡಿಕ್ಲೇರ್ ಮಾಡ್ತಾರೆ. ಇಲ್ಲ, ಈಗ ಓಕೆ, ಜಗದೀಶ್ ಶೆಟ್ಟರ್ ಅವರ ವಿಶ್ವಾಸ, ಯಾಕೆಂದ್ರೆ ಅವರು ಆರಂಭದಲ್ಲಿ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತಕ್ಕಂಥ ಮಾಹಿತಿ ಇತ್ತು, ಅಥವಾ ಅವರು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅಂತ. ಬಟ್ ಯಾವಾಗ ಅವರು ಚುನಾವಣೆಗೆ ನಿಂತ್ಕೋಬೇಕು ಅಂತಕ್ಕಂಥ ಮಾತುಗಳು ಕೇಳಬಂದು ಅವರು ಆಸೆ ಪಟ್ಟಿದ್ದು ಧಾರವಾಡ, ಆ್ಯಕ್ಚುಲಿ ಅವರ ಸ್ವಕ್ಷೇತ್ರ. ಆದರೆ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಆಯಿತು, ಹಾವೇರಿ ಕೇಳ್ಕೊಂಡ್ರು, ಬಸವರಾಜ ಬೊಮ್ಮಾಯಿ ಅವ್ರಿಗೆ ಟಿಕೆಟ್ ಆಯಿತು. ಕೊನೆಗೀಗ ಬೆಳಗಾವಿಯಿಂದ ಟಿಕೆಟ್ ಫೈನಲ್ ಆಗೋ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ.